ಹಾಯ್ ಫ್ರೆಂಡ್ಸ್, ಮೀನ್ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಫಾಸ್ಟೇ ನೋಡ್ಕೊಂಡು ಬರೋಣ ಬನ್ನಿ. ಮೀನಾ ಮನೆಗೆ ಲೇಟಾಗಿ ಬಂದಿದ್ದಕ್ಕೆ ಶಾಂತಿ ತುಂಬಾ ಬೈತಿರ್ತಾಳೆ. ಆಗ ಮೀನಾ ಶ್ರುತಿಗೆ ಹೇಳಿಬಿಟ್ಟೆ ಹೋಗಿದ್ದೆ ಅತ್ತೆ ಅಂತ ಹೇಳಿದಾಗ ಶ್ರುತಿ ಇಲ್ಲ ಮೇಲೆ ಹೇಳಿಬಿಟ್ಟು ಹೋಗಿಲ್ಲ ಅಂತ ಹೇಳ್ತಾಳೆ. ಆಗ ಶಾಂತಿ ಹಾಗಾದರೆ ಮೀನನೇ ನಾಟಕ ಮಾಡ್ತಿರ್ಬೋದು, ಮನೆಯಲ್ಲಿದ್ದರೆ ಅಡುಗೆ ಮಾಡಬೇಕಾಗುತ್ತೆ ಅಂತ ಹೋಗಿ ಈಗ ಬಂದು ಏನೇನೋ ಹೇಳ್ತಿದ್ದಾಳೆ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು ಶಾಂತಿ ಹೇಳ್ಬೇಡ, ಏನೋ ಗೊಂದಲ ಆಗಿದೆ ಅನಿಸ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ಮನೋಜ್ ಅಪ್ಪ ಇದರಲ್ಲಿ ಕನ್ಫ್ಯೂಸ್ ಆಗೋದು ಏನಿದೆ ಅಪ್ಪ, ಶ್ರುತಿನೇ ಹೇಳ್ತಿದ್ದಾಳಲ್ಲಪ್ಪ ನನಗೆ ಹೇಳಿ ಹೋಗಿಲ್ಲ ಅಂತ. ಒಂದು ಮೀನಾ ಸುಳ್ಳು ಹೇಳ್ತಿರ್ಬೇಕು, ಇಲ್ಲ ಶ್ರುತಿ ಸುಳ್ಳು ಹೇಳ್ತಿರ್ಬೇಕು ಅಂದಾಗ ಮೀನಾ ಕೋಪ ಮಾಡಿಕೊಂಡು ನೋಡ್ತಿರ್ತಾಳೆ. ಶ್ರುತಿ ನಾನು ಯಾಕೆ ಸುಳ್ಳು ಹೇಳಿದೆ ಅಂತಲೇ ಹೇಳ್ತಿದ್ರೆ, ಆದರೆ ನೀನು ನನ್ನ ಹತ್ರ ಏನು ಹೇಳೇ ಇಲ್ಲ, ಅದಕ್ಕೆ ಹೇಳಿಲ್ಲ, ಸುಳ್ಳು ಹೇಳೋದು ಏನಿದೆ ಅಂತ ಹೇಳ್ತಾಳೆ. ಆಗ ಮೀನಾ ಶ್ರುತಿ ಬೆಳಗ್ಗೆ ನಿಮ್ಮ ಹತ್ರ ಹೇಳಿಬಿಟ್ಟೆ ತಾನೇ ಹೋಗಿದ್ದು ಅಂದಾಗ ಶ್ರುತಿ ಇಲ್ಲ ಮೀನಾ ಅವರೇ, ನೀವು ನನ್ನ ಹತ್ರ ಏನು ಹೇಳಿಲ್ಲ ಅಂತ ಹೇಳ್ತಾಳೆ. ಆಗ ರವಿ ಅದಕ್ಕೆ ನೀವು ಹೋಗುವಾಗ ಏನಂತ ಹೇಳಿದ್ರಿ ಅಂತ ಹೇಳಿದಾಗ ಮೀನಾ ಅದು ನಾನು ಒಳಗಡೆ ಬಂದೆ, ಆಗ ಶ್ರುತಿ ಆ ಕಡೆ ತಿರ್ಕೊಂಡು ಏನೋ ಮಾತಾಡ್ತಿದ್ರು, ಆಗ ನಾನು ಆಚೆ ಹೋಗ್ತಿದ್ದೀನಿ, ಬರೋದು ಲೇಟ್ ಆಗುತ್ತೆ, ಮಾವನಿಗೆ ಹೇಳಿ ಅಂತ ಹೇಳಿದೆ. ಆಗ ಶ್ರುತಿ ಸರಿ ಅಂತ ಕೂಡ ಹೇಳಿದರು ಅಂದಾಗ ಸೂರ್ಯ ಹಾಗಾದರೆ ಆ ಸೋನ್ ಪಾಪುಡಿ ನನ್ನ ಹತ್ರ ಏನು ಹೇಳೇ ಇಲ್ವಲ್ಲ, ಊರೆಲ್ಲ ಸುತ್ತೋ ಹಾಗೆ ಮಾಡಿದ್ರು ಅಂತ ಹೇಳ್ತಾನೆ. ಆಗ ಶ್ರುತಿ ಅಯ್ಯೋ ನಾನೇ ಏನು ಅರ್ಥ ಆಗದೆ ಕನ್ಫ್ಯೂಷನಲ್ಲಿದ್ದೀನಿ ಹೇಳಿದ್ನಾ ಅಂತ ಹೇಳಿದಾಗ ಮೀನಾ ಹೌದು ಶ್ರುತಿ, ನೀವು ಹೇಳಿದ ಮೇಲೆ ನಾನು ಆಚೆ ಹೋಗಿದ್ದು ಅಂತ ಹೇಳ್ತಾಳೆ. ಆಗ ಶ್ರುತಿ ನಡೆದಿದ್ದನ್ನೆಲ್ಲ ಜ್ಞಾಪನ ಮಾಡ್ಕೊಂಡು ಸ್ನಾನಕ್ಕೆ ಹೋಗೋದಕ್ಕೆ ಮುಂಚೆ ನಾನು ಡಬ್ಬಿಂಗ್ ಮಾಡ್ತಿದ್ದೆ, ಅಷ್ಟರಲ್ಲಿ ಕಾಲ್ ಬಂತು, ಆಗ ಅವರಿಗೆ ಸರಿ ಅಂತ ಹೇಳಿದ್ದು, ಅದನ್ನು ಮೀನಾ ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಜೋರಾಗಿ ನಗ್ತಿರ್ತಾಳೆ ಶ್ರುತಿ. ಆಗ ಸೂರ್ಯ ಏನಾಯಿತು ನಿನಗೆ, ಯಾಕೀಗ ಅಂತ ದೆವ್ವ ಥರ ನಗ್ತಿದ್ದೀರಾ ಅಂತ ಕೇಳಿದಾಗ ಶ್ರುತಿ ಈಗ ಅರ್ಥ ಆಗ್ತಿದೆ, ಇದಕ್ಕೆಲ್ಲ ಕಾರಣ ಮಿಸ್ಕನ್ಫ್ಯೂಷನ್ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಅದ್ಯಾರದು ಹೆಸರೇ ಹೊಸ್ತಾಗಿದೆ ಅಂತ ಹೇಳಿದಾಗ ಸೂರ್ಯ ಮಿಸ್ಕಮ್ಯುನಿಕೇಷನ್, ಅದು ಹೆಸರಲ್ಲ ಕಣೋ, ಒಂದು ವಿಷಯದ ಬಗ್ಗೆ ಸರಿಯಾಗಿ ಕೇಳಿಸ್ಕೊಳ್ಳದೆ ಇರೋದು ಅಂತ ರವಿ ಹೇಳ್ತಾನೆ. ಆಗ ಶ್ರುತಿ ಹೌದು ನನಗೆ ಈಗ ಅರ್ಥ ಆಗ್ತಾ ಇದೆ, ಇದೇ ಆಕ್ಚುಲಿ ಮೀನಾ ಅವರು ನನ್ನ ರೂಮಿಗೆ ಬಂದಿರಬಹುದು, ಆದರೆ ಮಾತಾಡಿರೋದು ನನಗೇನು ಗೊತ್ತಾಗಿಲ್ಲ ಅಷ್ಟೇ ಅಂತ ಅಂದಾಗ ರವಿ ಹಾಗಾದರೆ ಓಕೆ ಅಂತ ಹೇಗೆ ಹೇಳಿದೆ ಅಂತ ರವಿ ಕೇಳ್ತಾನೆ. ಆಗ ಶ್ರುತಿ ನಾನು ಓಕೆ ಅಂತ ಹೇಳಿದ್ದು ಇವರಿಗೆ ಹೇಳಿಲ್ಲ ರವಿ, ನಾನು ಆಗ ಏರ್ಫೋನಲ್ಲಿ ಡಬ್ಬಿಂಗ್ ಬಗ್ಗೆ ಮಾತಾಡಿಕೊಂಡು ಅವರಿಗೆ ನಾನು ಸರಿ ಅಂತ ಹೇಳಿದ್ದು, ಆದರೆ ಅದು ಮೀನಾ ಅವರಿಗೆ ಹೇಳಿದೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಆಗ ಮೀನಾ ಶ್ರುತಿ ಅವರೇ ನೀವು ಸ್ನಾನಕ್ಕೆ ಹೋಗೋದು ನೋಡಿದೆ, ಆದರೆ ಕಿವಿ ಇಯರಿಂಗ್ ಹಾಕ್ಕೊಂಡು ಇರೋದು ನಾನು ಸರಿಯಾಗಿ ನೋಡಲೇ ಇಲ್ಲ ಅಂತ ಹೇಳಿದಾಗ ಸೂರ್ಯ ಇದೊಂದು ಗೋಳಾಗೋಯ್ತು, ಯಾವಾಗ ನೋಡಿದ್ರು ಮಾತಾಡೋದು ಹಿಂಗೆ ನನ್ನ ಕಾರಲ್ಲಿ ಯಾರಾದರೂ ಏನಾದರೂ ಮಾತಾಡ್ಕೊಂಡು ಬರ್ತಾನೆ ಇರ್ತಾರೆ, ಅದಕ್ಕೆ ನಾನು ಏನಾದರೂ ಉತ್ತರ ಹೇಳಿದೆ ನನಗೆ ಬೈತಾರೆ ಅಂತ ಹೇಳ್ತಾನೆ. ಆಗ ರವಿ ಆದರೂ ಸೂರ್ಯ ಅದಕ್ಕೆನ ತುಂಬಾ ಮಿಸ್ ಮಾಡ್ಕೊಂಡ, ಏನೋ ಸೂರ್ಯ ನಿಜ ತಾನೇ, ತುಂಬಾ ಭಯ ಪಟ್ಕೊಂಡೆ ತಾನೆ ಅಂತ ಹೇಳಿದಾಗ ಸೂರ್ಯ ಭಯನಾ, ನಾನು ಆ ಥರ ಏನೂ ಇಲ್ವಲ್ಲ ಅಂತ ಹೇಳ್ತಾನೆ. ಹೌದಪ್ಪ ನಾವು ನೋಡಿದ್ವಲ್ಲ ಅಂತ ಹೇಳಿದಾಗ ಶ್ರುತಿ ಕೇಳ್ತಾಳೆ ಹೌದಾ ಏನಾಯಿತು ಅಂತ ಶ್ರುತಿ ಕೇಳ್ತಾಳೆ. ಆಗ ರವಿ ಅಯ್ಯೋ ಶ್ರುತಿ ಅದೇನು ಕೇಳ್ತೀಯ, ಹತ್ಕೊಂಡು ಬಂದು ಅದಕ್ಕೆನ ತಬ್ಕೊಂಡು ಅಳ್ತಾ ಇದ್ದ ಅಂತ ಹೇಳಿದಾಗ ಶ್ರುತಿ ಇದೆಲ್ಲ ಆಯ್ತಾ, ಹಾಗಾದರೆ ಇಂಥ ಸೀನ ಮಿಸ್ ಮಾಡ್ಕೊಂಡೆ ಅಂತ ಶ್ರುತಿ ಹೇಳ್ತಾಳೆ. ಸರಿ ಮೀನಾ ಅವರೇ, ಇದೆಲ್ಲ ಆಗಿದ್ದು ನನ್ನಿಂದಲೇ, ಸಾರಿ ಮೀನಾ ಅವರೇ ಅಂತ ಹೇಳ್ತಾಳೆ. ಆಗ ಮೀನಾ ನಂದೇ ತಪ್ಪು, ನಾನೇ ಹೋಗುವಾಗ ನಿಮ್ಮ ಹತ್ರ ಇವ್ರ ಹತ್ರನಾದರೂ ಹೇಳಿ ಹೋಗಬೇಕಿತ್ತು ಅಂದಾಗ ಅದೇ ಹೀಗೆಲ್ಲ ಸರಿ ಹೋಯ್ತಲ್ಲ ಬಿಡಿ ಅಂತ ಹೇಳ್ತಾಳೆ. ಆಗ ರವಿ ಸೂರ್ಯ ಎಲ್ಲ ಕಡೆ ಮೀನಾ ನೀನು ಹೋಗೋದನ್ನೆಲ್ಲ ಹೋದೆ ಆದರೆ ಫೋನ್ ಆದರೂ ಆನ್ ಇಟ್ಕೋಬೇಕು ತಾನೆ ಅಂದಾಗ ಮೀನಾ ಅದು ಚಾರ್ಜ್ ಇಲ್ಲದೆ ಆಫ್ ಆಗೋಯ್ತು, ನಾನೇನು ಮಾಡೋಕ್ಕಾಗುತ್ತೆ ಹೇಳಿ ಅಂತ ಹೇಳ್ತಾಳೆ. ಆಗ ಶಾಂತಿ ಇವಳು ಹೇಳೋದೆಲ್ಲ ನಂಬೋ ಥರ ಇದೆ, ಹೂ ಕೊಟ್ಟೋದಕ್ಕೆ ಇವಳೇ ಬೇಕು ಅಂತ ಕರ್ಕೊಂಡು ಹೋದ್ರಂತೆ, ಯಾರೋ ಹೂ ಕೊಟ್ಟೋರ ಜೊತೆ ಸೇರಿಕೊಂಡು ಇವಳು ಎಲ್ಲೋ ಹೋಗಿ ಸುತ್ತಾಡ್ಕೊಂಡು ಬಂದಿದ್ದಾಳೆ ಅಂತ ಹೇಳಿದಾಗ ಮೀನಾ ಅತ್ತೆ ನಾನು ಸುತ್ತಾಡೋಕ್ಕೆ ಹೇಳ್ತಿರೋದು ಸತ್ಯನೇ, ದಿನ ಸಂಪಾದನೆ ಮಾಡೋದಕ್ಕೆ ಇವತ್ತು ಜಾಸ್ತಿನೇ ಸಂಪಾದನೆ ಮಾಡಿದ್ದೀನಿ ಅಂತ ಹೇಳಿ ದುಡ್ಡು ತೋರಿಸ್ತಾಳೆ. ಆಗ ಶಾಂತಿ ಹೌದೌದು ಏನೋ 3 ಕೋಟಿ ಸಂಪಾದನೆ ಮಾಡಿರೋ ಥರ ತಂದು ತೋರಿಸ್ತಿದ್ದಾಳೆ ಅಂತ ಹೇಳಿದಾಗ ರಂಗನಾಥ್ ಅವರು ಎಲೆ ಶಾಂತಿ ಕಷ್ಟಪಟ್ಟು ₹1 ಸಂಪಾದನೆ ಮಾಡಿದರೂ ಕೂಡ ಅದು ಕೋಟಿ ರೂಪಾಯಿಗೆ ಸಮ ಕಣೆ, ಬೇರೆಯವ್ರ ಬಗ್ಗೆ ಮಾತಾಡಬೇಡ ಅಂತ ಹೇಳಿದಾಗ ನೋಡಮ್ಮ ಮೀನಾ ಇದೆಲ್ಲ ಸಂತೋಷನೇ, ಆದರೆ ಇನ್ಮೇಲೆ ಎಲ್ಲೇ ಹೋದರೂ ಕೂಡ ಸ್ವಲ್ಪ ಯಾರಿಗಾದರೂ ಹೇಳಿಬಿಟ್ಟು ಹೋಗು, ನೋಡು ಇವನು ಎಲ್ಲೆಲ್ಲಿ ಹುಡ್ಕೊಂಡು ಬಂದಿದ್ದಾನೆ ಪಾಪ, ಇಷ್ಟು ವರ್ಷದಲ್ಲಿ ಇವನು ಇಷ್ಟೊಂದು ಭಯ ಪಟ್ಟಿರೋದು ನಾನು ಯಾವತ್ತೂ ನೋಡೇ ಇಲ್ಲ, ಸರಿ ಏನಾದರೂ ತಿಂದು ಹೋಗಿ ಮಲ್ಕೊಳ್ಳಿ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ. ಆಗ ಮನುಜ ಬಾರು ಇಲ್ಲಿ, ಏನೋ ಇಲ್ದಿರೋ ವಿಷಯಕ್ಕೆ ಎಷ್ಟೊಂದು ಬಿಲ್ಡಪ್ ಕೊಡ್ತಿದ್ದೆ ಅಂತ ಹೇಳ್ತಾನೆ. ಆಗ ಸೂರ್ಯ ಪೆಂಗ್ಯ ಏನೋ ಇಲ್ದಿರೋ ವಿಷಯ ಅಲ್ಲ ಕಣೋ, ಇದು ನಿನಗೆ ದೊಡ್ಡ ವಿಷಯನೇ, ಅವತ್ತು ನಿನ್ನ ಹೆಂಡ್ತಿನೇ ಮನೆ ಬಿಟ್ಟು ಓಡಿ ಹೋದಾಗ ನಾನು ನಿನ್ನ ಜೊತೆ ಬಂದು ಹುಡುಕಿದ್ದೆ, ಆದರೆ ನೀನು ಇವತ್ತು ಕೃತಜ್ಞತೆಗೂ ನೀನು ಒಬ್ಬ ಮನುಷ್ಯನ ಅಂತ ಬೈದಾಗ ರೋಹಿಣಿ ಮನೋಜ್ ಅವರೇ ನೀವು ಯಾಕೆ ಅದನ್ನೆಲ್ಲ ಕೇಳ್ತಾ ಇದ್ದೀರಾ, ಬನ್ನಿ ಹೋಗೋಣ ಅಂತ ಹೇಳಿ
ಮನೋಜ್ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ರೋಹಿಣಿ. ಈ ಕಡೆ ಮೀನಾ ಶಾಂತಿ ಹತ್ರ ಬಂದು, ಅತ್ತೆ ನೀವೇನೋ ಹೇಳಿದ್ರಿ, ಅವ್ರ ಮನಸ್ಸಲ್ಲಿ ನಾನಿಲ್ಲ ಅಷ್ಟಕ್ಕಷ್ಟೇ ಅಂತ, ಈಗ ನೋಡಿದ್ರಾ ನನಗೋಸ್ಕರ ಊರೆಲ್ಲ ಹುಡುಕಾಡಿದ್ದಾರೆ ಅಂತ ಹೇಳಿದಾಗ ಶಾಂತಿ ಕೋಪದಿಂದ ಒಳಗಡೆ ಹೋಗ್ತಾಳೆ, ಏನು ಮಾತಾಡದೆ. ಆಗ ಸೂರ್ಯ, ಏನೇ ಮೀನಾ ಇದು ಸಕ್ಕರೆ ಕ್ಲೀನ್ ಮಾಡಿಬಿಟ್ಟೆ ಅಲ್ಲ, ಇದು ಏನು ಮಾತಾಡದೆ ಹಾಗೆ ಹೊರಟು ಹೋದ್ರು. ಹಾಗೆ ರೀ ಸುಮ್ಮನೆ ಬನ್ನಿ ನಾವು ಊಟ ಮಾಡೋಣ, ನಿಮಗೆ ಅಂತ ದೇವಸ್ಥಾನದಿಂದ ಪುಳಿಯೋಗರೆ ತಂದೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ನಂತರ ಸೂರ್ಯ ಮೀನಾ ಇಬ್ಬರು ಊಟ ಮಾಡುವುದಕ್ಕೆ ಹೊರಗಡೆ ಹೋದಾಗ ಅಷ್ಟರಲ್ಲಿ ಸೂರ್ಯನಿಗೆ ಕುಸುಮ ಫೋನ್ ಮಾಡಿಬಿಟ್ಟು, ಆಗ ಸೂರ್ಯ ಅತ್ತೆ ಹೇಳಿ ಅತ್ತೆ ಅಂತ ಕೇಳಿದಾಗ ಮೀನಾ ಬಗ್ಗೆ ಏನಾದರೂ ಗೊತ್ತಾಯ್ತಪ್ಪ, ಅವಳು ಹೇಳಿದಾಳೆ ಅಂತ, ಏನು ಹೇಳಿದಾಳೆ ಅಂತ ಗೊತ್ತಾಗಲಿಲ್ಲ ಅಂತ ನಾನು ಸ್ವಲ್ಪ ಜನದ ಹತ್ರ ವಿಚಾರಿಸಿದೆ, ಎಲ್ಲರೂ ನನಗೆ ಗೊತ್ತಿಲ್ಲ ಅಂತಲೇ ಹೇಳ್ತಿದ್ದಾರೆ, ನನಗೆ ತುಂಬ ಭಯ ಆಗ್ತಾಯಿದೆ ಅಳಿ ಅಂದರೆ ಅಂತ ಕುಸುಮ ಹೇಳ್ತಾಳೆ. ಅತ್ತೆ ಇರಿ, ಭಯ ಪಡಬೇಡಿ, ಏನೂ ಆಗಿಲ್ಲ, ನೀನೇ ಮನೆಗೆ ಬಂದಾಯಿತು, ಮೀನಾ ಮನೆಗೆ ಬಂದಾಯಿತು ಅಂತ ಸೂರ್ಯ ಹೇಳ್ತಾನೆ. ಓ ಹೌದಾ, ಹಾಗಾದರೆ ಅವಳು ಮನೆಗೆ ಬಂದುಬಿಟ್ಲಾ, ನನಗೆ ಜೀವನೇ ಬಾಯಿಗೆ ಬಂದಂಗೆ ಆಗಿತ್ತು. ಆಗ ಕನಕ ಏನಾಯ್ತಮ್ಮ ಅಂತ ಕೇಳ್ತಾಳೆ. ಆಗ ಮೀನಾ ಬಂದ್ಲಂತೆ ಕಣೆ ಮನೆಗೆ ಅಂತ ಕುಸುಮ ಹೇಳ್ತಾಳೆ. ಆಗ ಸೂರ್ಯ, ಸ್ವಾರಿ ಅತ್ತೆ, ನಾನು ನಿಮಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಮೀನಾ ಬಂದು ಖುಷಿಯಲ್ಲಿ ಎಲ್ಲ ಮರ್ತು ಹೋಯ್ತು ಅತ್ತೆ ಅಂತ ಸೂರ್ಯ ಹೇಳಿದಾಗ, ಅವಳು ಎಲ್ಲಿ ಹೋಗಿದ್ಲಂತೆ, ಎಲ್ಲಾದರೂ ಸಿಟ್ಟು ಮಾಡ್ಕೊಂಡು ಕೂತ್ಕೊಂಡಿದ್ಲ ಅಂತ ಕುಸುಮ ಕೇಳಿದಾಗ, ಅದೆಲ್ಲ ಏನಿಲ್ಲ ಅತ್ತೆ, ದೇವಸ್ಥಾನಕ್ಕೆ ಯಾರೋ ಹೂ ಕಟ್ಟೋಕೆ ಹೇಳಿದ್ರಂತೆ, ಅಲ್ಲಿ ಹೋಗಿ ಬಿಟ್ಟಿದ್ದಾಳೆ, ಅದಕ್ಕೆ ಲೇಟ್ ಆಗಿದೆ ಅಂತ ಸೂರ್ಯ ಹೇಳಿದಾಗ, ಅದಕ್ಕೆ ಕುಸುಮ ಅಷ್ಟೇನಾ ಅಂತ ಕೇಳ್ತಾಳೆ. ಹೌದು ಅತ್ತೆ ಅಂತ ಸೂರ್ಯ ಹೇಳಿದಾಗ, ಸ್ವಲ್ಪ ಹೊತ್ತು ಭಯನೇ ಬಿಡಿಸ್ಬಿಟ್ಟಿದ್ಲು, ನಮಗೆ ಫೋನ್ ಮಾಡಿ ಏನಾದರೂ ಹೇಳ್ಬಹುದಿತ್ತಲ್ಲ ಅಂತ ಕುಸುಮ ಹೇಳಿದಾಗ, ಫೋನ್ ಚಾರ್ಜ್ ಇಲ್ಲದೆ ಆಫ್ ಆಗಿತ್ತು ಅಂತ ಅತ್ತೆ, ಆದರೆ ಹೋಗೋ ಮುಂಚೆ ರವಿ ಹೆಂಡತಿ ಹತ್ರ ಹೇಳಿ ಹೋಗಿದ್ಲಂತತ್ತೆ. ಅದು ಸೂರ್ಯ ಹೇಳಿದಾಗ, ಮತ್ತೆ ಆ ಹುಡುಗಿ ಯಾಕಪ್ಪ ಹೇಳೇ ಇಲ್ಲ ಅಂತ ಕುಸುಮ ಕೇಳ್ತಾರೆ. ಅಯ್ಯೋ ಅದೊಂದು ದೊಡ್ಡ ಕತೆ ಬಿಡಿ ಅತ್ತೆ, ನನಗೊಂದು ತಲೆನೇ ಕೆಟ್ಟೋಗಿತ್ತು ಅಂತ ಸೂರ್ಯ ಹೇಳಿದಾಗ, ಹೇಗೋ ಅತ್ತೆ ಅವಳು ಬಂದುಬಿಟ್ರಲ್ಲ, ನನಗೊತ್ತು ದೊಡ್ಡ ತಲೆನೋವು ಬಿಟ್ಟಿತ್ತು ಅಂತ ಸೂರ್ಯ ಅವರು ಹೇಳಿದಾಗ, ಮೀನಾ ಭಯ ಇಲ್ಲ, ನೀವು ಊಟ ಮಾಡಿದ್ರಾ ಅಂತ ಸೂರ್ಯ ಕೇಳಿದಾಗ, ಸರಿ ಅತ್ತೆ ನೀವು ಊಟ ಮಾಡಿ ಮಲ್ಕೊಳ್ಳಿ, ನಾಳೆ ಅಲ್ಲಿಗೆ ಬರೋದಕ್ಕೆ ಹೇಳ್ತೀನಿ ಅಂತ ಸೂರ್ಯ ಹೇಳಿ ಫೋನ್ ಕಟ್ ಮಾಡ್ತೇನೆ. ಇಲ್ಲಿ ಮೀನಾ ರಿಂಗ್ ಬಂದು, ರೀ ಯಾರ ಜೊತೆ ಮಾತಾಡ್ತಿದ್ದೀರಾ ಅಂದಾಗ, ನಿಮ್ಮ ಅಮ್ಮನ ಜೊತೆ ಕಣೆ ಮಾತಾಡ್ತಾ ಇದ್ದಿದ್ದು ಅಂತ ಸೂರ್ಯ ಹೇಳ್ತಾನೆ. ಅವರು ಯಾಕ್ರಿ ಕಾಲ್ ಮಾಡಿದ್ದು ಅಂತ ಮೀನಾ ಕೇಳಿದಾಗ, ನೀನು ಬಂದಿದ್ದೆ ಅಲ್ವಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ರು ಅಂತ ಹೇಳ್ತಾಳೆ. ಹಾಗಾದರೆ ಅವ್ರ ಹತ್ರನೂ ಹೇಳಿಬಿಟ್ರಾ ಅಂತ ಮೀನಾ ಕೇಳಿದಾಗ, ಎಲ್ಲ ಜಾಗದಲ್ಲೂ ಹುಡುಕಿದ್ದೀನಿ, ಅವ್ರ ಹತ್ರ ಹೇಳೋದಿಲ್ವಾ, ನೀನಾದರೂ ಅವ್ರಿಗೆ ಫೋನ್ ಮಾಡಿ ಹೇಳಿ ಹೋಗಬೇಕಿತ್ತಲ್ವಾ ಅಂತ ಸೂರ್ಯ ಹೇಳಿದಾಗ, ಹಾಗಾದರೆ ನಾನು ನಾಳೆ ಎಲ್ಲಾದರೂ ಹೋದರೆ ಎಲ್ಲರೂ ಬಂದು ನನ್ನ ವಿಚಾರಿಸ್ತಾರೆ ಅಂತ ಹೇಳ್ತಾಳೆ ಮೀನಾ. ಯಾಕ್ರಿ ಹೀಗೆಲ್ಲ ಮಾಡ್ತೀರಾ, ಹೋದೋಳಿಗೆ ಬರೋದು ಗೊತ್ತಾಗಲ್ವಾ. ಆಗ ಸೂರ್ಯ, ಬೆಳಗ್ಗೆನೇ ನೀನು ಕೋಪ ಮಾಡ್ಕೊಂಡಿದ್ದೆಲ್ಲ, ಅದಕ್ಕೆ ಎಲ್ಲಾದರೂ ಹೋಗ್ಬಿಟ್ಟಿದ್ದೀಯಾ ಅಂತ ಭಯಪಟ್ಟಿದ್ದೆ ಅಂತ ಸೂರ್ಯ ಹೇಳಿದಾಗ, ಕೋಪ ಇಲ್ಲ ಎಂತ ಇಲ್ಲ, ಬಾಯಲ್ಲಿ ಬಂದಿದ್ದನ್ನೆಲ್ಲ ಮಾತಾಡ್ಬಿಡ್ತೀರಾ, ಮನಸ್ಸಲ್ಲಿ ಏನು ಇಟ್ಕೊಳ್ಳೋದಿಲ್ಲ. ಈ ಮನೆಗೆ ನಾನು ಬಂದಾಗಲೇ ಅತ್ತೆ ಮಾವ ನನಗೆ ಹೇಳಿದ್ದಾರೆ, ಮನಸ್ಸಲ್ಲೊಂದು ಇಟ್ಕೊಂಡು ಬಾಯಲ್ಲಿ ಇನ್ನೊಂದು ಮಾತಾಡೋಕ್ಕೆ ಬರೋದಿಲ್ಲ ಅಂತ ನನಗೆ ಚೆನ್ನಾಗೇ ಗೊತ್ತು ಅಂತ ನೀವೇ ಹೇಳಿದಾಗ, ಹಾಗಿದ್ರೆ ನಾನು ಮಾತಾಡೋದಕ್ಕೆ ನೀನು ಯಾಕೆ ಕೋಪ ಮಾಡ್ಕೊಂಡೆ ಅಂತ ಕೇಳಿದಾಗ, ಮೀನಾ ಸೂರ್ಯನಿಗೆ ಜೋರಾಗಿ ಗಿಲ್ದಾಗ, ಆಗ ಸೂರ್ಯ ನೋವಾಗ್ತಿದೆ, ಅದಕ್ಕೆ ಯಾಕೆ ಗಿಲ್ದಿ ಅಂತ ಕೇಳಿದಾಗ, ಇವಾಗ ನೋವಾಗ್ತಿದೆ ತಾನೇ, ನೀವು ಮಾತಾಡಿದಾಗ ನನಗೂ ಸ್ವಲ್ಪ ಹಾಗೆ ನೋವಾಯಿತು, ಕೋಪ ಇತ್ತು, ಅದನ್ನು ಹಾಗೆ ಹೊರಟೋಯ್ತು ಅಂತ ಮೀನಾ ಹೇಳಿದಾಗ, ಹೌದಮ್ಮ ನಿನಗೆ ಕೋಪ ಇತ್ತು, ಆದರೆ ನನಗೆ ಭಯ ಬಿಡಿಸಿದ್ದು ರೋಡಲ್ಲಿ ಅಲ್ಕೊಂಡು ಸುತ್ತಾಡಿದ್ದೀನಿ ಅಂತ ಹೇಳ್ತಾನೆ. ನನ್ನ ಹುಡ್ಕೊಂಡು ಎಲ್ಲೆಲ್ಲಿ ಹೋಗಿದ್ರಿ ಅಂತ ಮೀನಾ ಕೇಳಿದಾಗ, ನೀನು ಓಡಾಡೋ ಜಾಗ ಯಾವುದೂ ಬಿಟ್ಟಿಲ್ಲ ಕಣೆ, ಹೂ ಮಾರ್ಕೆಟು, ನೀನು ಹೂ ಕೊಡೋ ಜಾಗ, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಕೊನೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿಬಿಟ್ಟಿದ್ದೆ ಅಂತ ಮೀನಾ ಕೇಳಿದಾಗ, ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಹೇಳಿದ್ರು, ಅಪ್ಪ ತುಂಬಾ ಭಯ ಪಟ್ಕೊಂಡು ಕಂಪ್ಲೇಂಟ್ ಕೊಡೋದಕ್ಕೆ ಹೇಳಿದ್ರು, ಅದಕ್ಕೆ ನಾನು ಹೋದೆ. ಅಲ್ಲಿಂದ ಇನ್ನೊಂದು ವಿಷಯ ನಡೀತು ಗೊತ್ತಾ, ನಾನಿಲ್ಲಿ ಹೋಗೋದಕ್ಕೆ ಮುಂಚೆ ನಿಮ್ಮ ತಮ್ಮ ಹೋಗಿ ಕೂತ್ಕೊಂಡಿದ್ದ ಅಂತ ಸೂರ್ಯ ಹೇಳಿದಾಗ, ನಾನು ಕಾಣಿಸ್ಲಿಲ್ಲ ಅಂತ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದ ಅಂತ ಮೀನಾ ಕೇಳ್ತಾಳೆ. ಕಂಪ್ಲೇಂಟ್ ಕೊಡೋಕೆ ಬಂದಿರಲಿಲ್ಲ, ನಾನು ನಿನಗೆ ಹಿಂಸೆ ಕೊಟ್ಟಿದ್ದೀನಿ ಅಂತ, ಅದಕ್ಕೆ ನೀನು ಮನೆ ಬಿಟ್ಟು ಹೋಗಿದ್ದೀಯಾ, ಇಲ್ಲ ಅಂದರೆ ನಾನೇ ನಿನಗೆ ಏನೋ ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ನನ್ನ ಅರೆಸ್ಟ್ ಮಾಡಬೇಕು ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದ ಅಂತ ಸೂರ್ಯ ಹೇಳಿದಾಗ, ಅವನು ಯಾಕ್ರಿ ಈ ರೀತಿ ಮಾಡ್ತಿದ್ದಾನೆ, ಅವನಿಗೆ ಏನಾದರೂ ಹುಚ್ಚಿಡ್ದಿದೆಯಾ ಅಂತ ಕೇಳ್ತಾಳೆ. ಇದನ್ನು ಅವನು ಮಾಡಿರೋ ಥರ ಕಾಣಿಸ್ತಿಲ್ಲ ಕಣೆ, ಮೀನಾ ಯಾರೋ ಬೇಕು ಅಂತಲೇ ಅವನ ಮೇಲೆ ಬಿಟ್ಟಿದ್ದಾರೆ ಅಂತ ಸೂರ್ಯ ಹೇಳಿದಾಗ, ಹೌದಾ ರೀ, ಯಾರ್ರೀ ಅಂತ ಮೀನಾ ಕೇಳಿದಾಗ, ಅದೆಲ್ಲ ನನಗೆ ಗೊತ್ತಿಲ್ಲ ಕಣೆ, ಹಾಗೆಲ್ಲ ನನಗೆ ಬಂದಿರೋ ಕೋಪಕ್ಕೆ ಅಲ್ಲೇ ನಾಲ್ಕು ಬಾರಿಸ್ಬಿಡೋಣ ಅಂತ ಕೋಪ ಬಂದಿತ್ತು, ಆದರೆ ನಿನ್ನನ್ನು ಹುಡುಕ್ಬೇಕಲ್ವ, ಅದಕ್ಕೆ ಹಾಗೆ ಸುಮ್ಮನೆ ಬಂದೆ. ಆಗ ಮೀನಾ, ಅವನು ಹಾಗೆಲ್ಲ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿದಾಗ, ಸೂರ್ಯ ಈ ಚಾನ್ಸ್ನ ತೊಗೊಂಡು ನನ್ನ ಸಿಕ್ಕಿ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದ ಅಂತ ಅನಿಸುತ್ತೆ, ಆದರೆ ಅದು ಆಗಲಿಲ್ಲ, ಇದು ನಾನು ಮನೇಲಿ ಯಾರ ಹತ್ರನೂ ಹೇಳಿಲ್ಲ, ನೀನು ಹೇಳಬೇಡ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ಸರಿ ಆಯಿತು ರೀ, ನಾನು ಅವನ ಹತ್ರ ಆಮೇಲೆ ಮಾತಾಡ್ತೀನಿ, ಅವನಿಗೋಸ್ಕರ ನಾನು ನಿಮ್ಮ ಹತ್ರ ಸ್ವಾರಿ ಕೇಳ್ತೀನಿ ಅಂತ ಮೀನಾ ಹೇಳಿದಾಗ, ಏನೇ ಮೀನಾ ನೀನು ಬೇಡದೇ ಇರೋ ವಿಷಯಕ್ಕೆಲ್ಲ ಸ್ವಾರಿನ ವೇಸ್ಟ್ ಮಾಡ್ತಿದ್ದೀಯಾ, ಅವನು ಮಾಡಿರೋ ತಪ್ಪಿಗೆ ನೀನೇನು ಮಾಡೋಕ್ಕಾಗುತ್ತೆ ಬಿಡು ಅಂತ ಹೇಳ್ತಾನೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ.